कोशं हरितोपलाभम् अर्काभयेतं विधिशर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान् नमस्ये गुरुन् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुभूतं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಚತುರ್ಥ ಸ್ಕಂದದ 14ನೇ ಅಧ್ಯಾಯದಲ್ಲಿ ಇವತ್ತು ಒಂಬತ್ತನೇ ಶ್ಲೋಕ. ಹೌದು ಗುರುಗಳೇ, 9ನೇ ಶ್ಲೋಕ. ಹೌದು, 14ನೇ ಅಧ್ಯಾಯದಲ್ಲಿ 9ನೇ ಶ್ಲೋಕ. ಅರಾಜಕ ಭಯಾದೇಶ ಕೃತೋ ರಾಜಾ ತದರ್ಹಣಃ ತತೋಪ್ಯಾಸೀದ್ ಭಯಂ ತ್ವದ್ಯ ಕಥಂ ಸ್ಯಾದ್ ಸ್ವಸ್ತಿ ದೇಹಿನಾಂ. ದುಷ್ಟನಾದಂತಹ ವೇನ ಡಂಗುರ ಹೊರಡಿಸಿದ್ದಾನೆ, ಧರ್ಮಾಚರಣೆಗಳನ್ನ ನಿಲ್ಲಿಸಿ ಬಿಟ್ಟಿದ್ದಾನೆ, ಎಲ್ಲ ಬ್ರಾಹ್ಮಣರಿಗೆ ಆಜ್ಞೆ ಮಾಡಿಬಿಟ್ಟ, ಯಾರೂ ಕೂಡ ಯಜ್ಞ ಯಾಗಗಳನ್ನ ಮಾಡಬಾರದು, ದಾನ ಧರ್ಮಗಳನ್ನ ನಡೆಸಬಾರದು ಅಂತ ಆ ರೀತಿ ಮಾಡಿದ್ದಕ್ಕೆ ಋಷಿಮುನಿಗಳೆಲ್ಲ ಬಂದು ಹೇಳಿದ್ರು. ರಾಜ ಇಲ್ಲ ಅಂತಾದ್ರೆ ಜಗತ್ತಿನಲ್ಲಿ ಅರಾಜಕತೆಯಿಂದ ಕಳ್ಳರು, ದಸ್ಯುಕೋರರು, ಅವರಿಂದ ಜನರಿಗೆ ಭಯ ಉಂಟಾಗ್ತದೆ, ಅರಾಜಕತೆಯಿಂದ ಭಯ ಬರಬಾರದು ಜನರಿಗೆ ಅನ್ನೋ ಕಾರಣದಿಂದಲೇನೆ ಒಬ್ಬ ರಾಜ ಬೇಕು ಅಂತ ಅಯೋಗ್ಯನಾಗಿದ್ರು ಕೂಡ ಇವನನ್ನ ರಾಜನನ್ನಾಗಿ ಮಾಡಿಬಿಟ್ವಿ. ಈಗ ರಾಜನಿಂದಲೇನೆ ಭಯ ಉಂಟಾಗಿದೆ, ಹೀಗಾದ್ರೆ ಜನರಿಗೆ ಕ್ಷೇಮ ಅಂತನ್ನೋದು ಹೇಗಾಗ್ಲಿಕ್ಕೆ ಸಾಧ್ಯ ಅಂತ ಆ ಋಷಿ ಮುನಿಗಳೆಲ್ಲ ಆಲೋಚನೆಯನ್ನ ಮಾಡ್ತಾ ಇದ್ದಾರೆ. ಅರಾಜಕ ಭಯಾತ್ ಏಷಃ ರಾಜ ಕೃತಃ. ಅರಾಜಕತೆಯ ಭಯ ಬರಬಾರದು ಜನರಿಗೆ ಅನ್ನೋ ಕಾರಣದಿಂದಲೇನೆ ನಾವು ಇವನನ್ನ ರಾಜನನ್ನಾಗಿ ಮಾಡಿದ್ವಿ ಅಂತ. ಅಂಗ ಮಹಾರಾಜ
ಅವನು ದೇಶ ಬಿಟ್ಟು ಹೋದಾಗ ಅರಾಜಕತೆ ಉಂಟಾಗ್ತದೆ ಅಂತ ಹೇಳಿ ಭಯ ಇತ್ತು ನಮಗೆ. ಆ ಅರಾಜಕತೆಯ ಭಯದಿಂದ ಇವನು ಯೋಗ್ಯ ಅಲ್ಲ, ಅತದರ್ಹಣ, ರಾಜನಾಗ್ಲಿಕ್ಕೆ ಇವನು ಯೋಗ್ಯ ಅಲ್ಲ, ಆದ್ರೂ ನಾವು ಅರಾಜಕತೆ ಉಂಟಾಗಬಾರದು ಅನ್ನೋ ಭಯದಿಂದ ರಾಜನನ್ನಾಗಿ ಮಾಡಿದ್ವಿ. ಆದರೆ ಈಗ ಈ ರಾಜನಿಂದಲೇ ಭಯ ಉಂಟಾಗಿದೆ ಅಂದ್ರೆ ಜನರಿಗೆ ಕ್ಷೇಮ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಕಥಂ ಸ್ಯಾತ್ ಸ್ವಸ್ತಿ ದೇಹಿನಾಂ, ಸ್ವಸ್ತಿ ಕಥಂ ಸ್ಯಾತ್, ಕ್ಷೇಮ ಅನ್ನೋದು ಹೇಗಾಗ್ಲಿಕ್ಕೆ ಸಾಧ್ಯ ಅಂತ ಋಷಿ ಮುನಿಗಳೆಲ್ಲ ಆಲೋಚನೆ ಮಾಡ್ತಾ ಇದ್ದಾರೆ. ಅರಾಜಕ ಭಯಾದೇಶ ಕೃತೋ ರಾಜಾ ತದರ್ಹಣಃ ತತೋಪ್ಯಾಸೀದ್ ಭಯಂ ತ್ವದ್ಯ ಕಥಂ ಸ್ಯಾತ್ ಸ್ವಸ್ತಿ ದೇಹಿನಾಂ ಅಹೇರಿವಪಯ ಪೋಷಃ ಪೋಷಕಸ್ಯಾಪ್ಯನರ್ಥಕೃತ್. ಹಾವು ಆ ಹಾವನ್ನ ಹಾಲಿನಿಂದ ಅಭಿಷೇಕ ಮಾಡಿ ಆ ಹಾವನ್ನ ರಕ್ಷಣೆ ಮಾಡಿದರೂ ಕೂಡ ಹಾವನ್ನ ಸಾಕ್ತಕ್ಕಂತಹ ಪೋಷಕ ಏನಿದ್ದಾನೆ ಅವನಿಗೆ ಆ ಹಾವಿನಿಂದ ಭಯ ಇದ್ದೇ ಇದೆ. ಹಾವು ಯಾವತ್ತಿದ್ರೂ ಅದು ವಿಷಪೂರಿತವಾದ ಹಾವೇ. ಆ ಹಾವನ್ನ ರಕ್ಷಣೆ ಮಾಡತಕ್ಕಂತಹ ವ್ಯಕ್ತಿ ಏನಿದ್ದಾನೆ ಪೋಷಕ, ಹಾವಿನ ಪೋಷಕ, ಆ ಪೋಷಕನಾದವನು ಹಾವನ್ನ ಹಾಲಿನಿಂದ ಎರೆದು ಪೋಷಣೆ ಮಾಡಿದರೂ ಕೂಡ ಆ ಹಾವಿನಿಂದ ಪೋಷಕನಿಗೂ ಅಪಾಯ ಇದ್ದೇ ಇದೆ ಅಂತ ದೃಷ್ಟಾಂತ ಕೊಡ್ತಾ ಇದ್ದಾರೆ. ಅಹೇರಿವಪಯ ಪೋಷಃ ಪೋಷಕಸ್ಯಾಪ್ಯನರ್ಥಕೃತ್ ವೇನ ಪ್ರಕೃತ್ಯೈವ ಖಲಃ ಸುನೀತಾ ಗರ್ಭ ಸಂಭವಃ ನಿರೂಪಿತ ಪ್ರಜಾಪಾಲಃ ಸಜಿಘಾಂಸತಿ ವೈ ಪ್ರಜಾಃ. ಹಾಗೆ ಈ ವೇನ ಅಂತನ್ನೋನು ಹಾವಿನಂತೆ, ಪ್ರಕೃತ್ಯೈವ ಖಲಃ, ಸ್ವಭಾವದಿಂದಲೇನೆ ದುಷ್ಟ, ಆದರೂ ಕೂಡ ನಾವು ಸುನೀತಾ ಗರ್ಭ ಸಂಭವ ಅಂತ ಹೇಳಿ ರಾಜನನ್ನಾಗಿ ಮಾಡಿದ್ವಿ. ಸುನೀತಾದೇವಿಯ ಗರ್ಭದಲ್ಲಿ ಹುಟ್ಟಿದ್ದಾನೆ ಅನ್ನೋ ಒಂದೇ ಒಂದು ಕಾರಣದಿಂದ ಇವನನ್ನ ರಾಜನನ್ನಾಗಿ ಮಾಡಿದ್ವಿ. ಇವನು ಅತದರ್ಹಣ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ರಾಜನಾಗ್ಲಿಕ್ಕೆ ಇವನು ಅರ್ಹನಲ್ಲ. ರಾಜನಾಗುವ ಯಾವುದೇ ಗುಣಗಳು ಕೂಡ ಇವನಲ್ಲಿ ಇಲ್ಲ ಅಂತ ನಮಗೆ ಗೊತ್ತಿತ್ತು. ಆದರೆ ಕೇವಲ ಸುನೀತಾ ಗರ್ಭ ಸಂಭವ, ಅಂಗರಾಜನ ಪತ್ನಿಯಾಗಿರ್ತಕ್ಕಂತಹ ಸುನೀತಾದೇವಿಯ ಗರ್ಭದಲ್ಲಿ ಹುಟ್ಟಿದ್ದಾನೆ ಅನ್ನೋ ಒಂದೇ ಒಂದು ಕಾರಣದಿಂದ ಇವನನ್ನ ನಾವು ರಾಜನನ್ನಾಗಿ ಮಾಡಿಬಿಟ್ವಿ. ಸ್ವತಃ ಇವನು ಖಲ, ಸ್ವಭಾವತಃ ಇವನು ದುಷ್ಟನಾಗಿರ್ತಕ್ಕಂಥವನು. ಈಗ ಇವನು ಪ್ರಜೆಗಳನ್ನ ನಾಶ ಮಾಡಬೇಕು ಅಂತ ಬಯಸ್ತಾ ಇದ್ದಾನೆ. ಪ್ರಜಾಹ ಜಿಘಾಂಸತಿ, ಪ್ರಜೆಗಳನ್ನ ನಾಶ ಮಾಡಬೇಕು ಅಂತ ಹೊರಟಿದ್ದಾನೆ. ಪ್ರಜಾಪಾಲನೆ ಮಾಡಬೇಕಾದವನು ಪ್ರಜೆಗಳನ್ನ ನಾಶ ಮಾಡ್ಲಿಕ್ಕೆ ಹೊರಟಿದ್ದಾನೆ. ಇವನು ಪ್ರಜಾಪಾಲನೆ ಮಾಡ್ಲಿ ಅನ್ನೋ ಒಂದು ಕಾರಣದಿಂದ ನಾವು ರಾಜನನ್ನಾಗಿ ಮಾಡಿದ್ವಿ. ಆದರೆ ಪ್ರಜಾಪಾಲಹ ಪ್ರಜಾಹ ಜಿಘಾಂಸತಿ, ಪ್ರಜಾಪಾಲನಾಗಿ ಅವನು ಸಿಂಹಾಸನದಲ್ಲಿ ಕೂತು ಪ್ರಜೆಗಳನ್ನ ನಾಶ ಮಾಡಬೇಕು ಅಂತ ಹೊರಟಿದ್ದಾನೆ. ವೇನ ಪ್ರಕೃತ್ಯೈವ ಖಲಃ ಸುನೀತಾ ಗರ್ಭ ಸಂಭವಃ ನಿರೂಪಿತ ಪ್ರಜಾಪಾಲಃ ಸಜಿಘಾಂಸತಿ ವೈ ಪ್ರಜಾಃ ತಥಾಪಿ ಸಾಂತ್ವಯಾಮೈನಂ ಮಾಸ್ಮಾಂ ತತ್ಪಾತಕಂ ಸ್ಪೃಶೇತ್ ಯದ್ವಿದ್ವದ್ಭಿರಸದ್ವೃತ್ತೋ ವೇನೋಸ್ಮಾಭಿಕೃತೋ ನೃಪಃ.
ಆದರೂ ಇವನಿಗೆ ಬುದ್ಧಿವಾದ ಹೇಳೋಣ ಅಂತ ಇದ್ದಾರೆ. ಅವ್ರಿಗೆ ಗೊತ್ತು, ಋಷಿಮುನಿಗಳಿಗೆಲ್ಲ ಇವನು ಎಷ್ಟೇ ಬುದ್ಧಿವಾದವನ್ನ ಹೇಳಿದರೂ ಕೂಡ, ಎಷ್ಟೇ ತಿಳುವಳಿಕೆಯನ್ನ ನಾವು ಅವನಿಗೆ ಬೋಧನೆ ಮಾಡಿದರೂ ಉಪದೇಶ ಮಾಡಿದರೂ ಕೂಡ ಅವನು ಸ್ವಭಾವತಃ ದುಷ್ಟನಾದ್ದರಿಂದ ಅವನು ತಿದ್ದುಕೊಳ್ಳೋದಿಲ್ಲ. ನಾವು ಹೇಳಿದ್ದನ್ನ ಅವನು ತಿಳ್ಕೊಳ್ಳೋದಿಲ್ಲ. ತಿಳಿದೇ ಅವನು ತಪ್ಪು ಮಾಡ್ತಾ ಇದ್ದಾನೆ. ತಿಳಿಯದೆ ತಪ್ಪು ಮಾಡಿದವರಿಗೆ ಹೇಳಬಹುದು, ಹೇಳಿ ಮಾರ್ಗದರ್ಶನ ಮಾಡಿ ಅವನನ್ನ ಸರಿದಾರಿಗೆ ತರಬಹುದು. ತಿಳಿದು ತಪ್ಪು ಮಾಡೋರಿಗೆ ಯಾರು ಉಪದೇಶ ಮಾಡಿದ್ರು ಅದು ಪ್ರಯೋಜನ ಆಗೋದಿಲ್ಲ. ಇದು ಗೊತ್ತು, ಆದರೂ ನಾವು ತಿಳುವಳಿಕೆ ಹೇಳೋಣ ಅಂತ ಇದ್ದಾರೆ. ಯಾಕೆಂದ್ರೆ ಇವನು ಇಂಥ ದುಷ್ಟ ಅಂತ ತಿಳಿದ್ರೂ ಇವನಲ್ಲಿ ಬಾಲ್ಯದಿಂದಲೂ ದುರ್ನಡತೆಗಳಿದ್ರೂ ಕೂಡ ಇವನನ್ನ ನಾವೇ ರಾಜನನ್ನಾಗಿ ಮಾಡಿದ್ದೇವೆ. ಆ ರಾಜನನ್ನಾಗಿ ಮಾಡಿದ ನಮಗೆ ಆ ಪಾಪ ಅಂಟುಕೊಳ್ಬಾರದಲ್ವಾ? ನಾವೇ ರಾಜನನ್ನಾಗಿ ಮಾಡಿ ಅವನಿಗೆ ಈ ರೀತಿ ಪ್ರಜೆಗಳನ್ನ ನಾಶ ಮಾಡುವ ಅಧಿಕಾರವನ್ನ ಕೊಟ್ಟಂತೆ ಆಗ್ತದೆ. ಆ ಪಾಪ ನಮಗೆ ಬರ್ತದೆ. ರಾಜನಾಗಿ ಸಿಂಹಾಸನದಲ್ಲಿ ಕೂತು ಶಾಸನಗಳನ್ನ ಮಾಡಿ ತನ್ಮೂಲಕವಾಗಿ ಅವನೇನು ಅಧರ್ಮಾಚರಣೆ ಮಾಡ್ತಾ ಇದ್ದಾನೆ, ಆ ಪಾಪ ರಾಜನನ್ನಾಗಿ ಮಾಡಿದ ನಮಗೆ ಉಂಟಾಗ್ತದೆ. ಆ ಪಾಪ ನಮಗೆ ಬರಬಾರ್ದಲ್ವಾ? ಅದಕ್ಕೋಸ್ಕರ ನಾವು ಅವನಿಗೆ ತಿಳುವಳಿಕೆ ಹೇಳೋಣ ಅಂತ ಇದ್ದಾರೆ ಋಷಿಮುನಿಗಳು. ತಥಾಪಿ ಸಾಂತ್ವಯಾಮೈನಂ ಮಾಸ್ಮಾಂ ತತ್ಪಾತಕಂ ಸ್ಪೃಶೇತ್ ಯದ್ವಿದ್ವದ್ಭಿರಸದ್ವೃತ್ತೋ ವೇನೋಸ್ಮಾಭಿಕೃತೋ ನೃಪಃ ಸಾಂತ್ವಿತೋ ಯದಿ ನೋ ವಾಚಂ ನ ಗ್ರಹೀಷ್ಯತ್ಯಧರ್ಮಕೃತೆ ಲೋಕಧಿಕ್ಕಾರ ಸಂದಗ್ಧಂ ದಹಿಷ್ಯಾಮಸ್ವತೇಜಸಾ. ನಾವು ನಮ್ಮ ಕರ್ತವ್ಯ ಹೇಳಬೇಕಾದದ್ದು, ಆದ್ರಿಂದ ಅವನಿಗೆ ಹೇಳೋಣ. ತಿಳುವಳಿಕೆಯನ್ನ ನಾವು ಹೇಳೋದು ನಮ್ಮ ಕರ್ತವ್ಯ. ನಾವು ಒಂದು ವೇಳೆ ಅವನಿಗೆ ಸಮಾಧಾನದಿಂದ ತಿಳುವಳಿಕೆಯನ್ನ ಹೇಳಿದ್ರೂ ಕೂಡ ಅವನು ನಮ್ಮ ಮಾತನ್ನ ಕೇಳಲಿಲ್ಲ ಅಂತಾದ್ರೆ ಪ್ರಜೆಗಳೇ ಅವನ ಮೇಲೆ ಶಾಪ ಹಾಕ್ತಾರೆ. ಆ ಪ್ರಜೆಗಳ ಶಾಪದಿಂದಲೇ ಸುಟ್ಟು ಹೋಗಿ ಬಿಡ್ತಾನೆ. ಎಲ್ಲ ಪ್ರಜೆಗಳ ಶಾಪದಿಂದಲೇನೆ ಅವನು ಸುಟ್ಟು ಹೋಗಿರ್ತಾನೆ. ಅಂತಹ ಆ ಅಧರ್ಮಕಾರಿಯಾದ ಅವನನ್ನ ನಮ್ಮ ತೇಜಸ್ಸಿನಿಂದ ಆಮೇಲೆ ಸುಟ್ಟು ಬಿಡೋಣ ಅಂತ. ಪ್ರಜೆಗಳು ಶಾಪ ಹಾಕಿ 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 ಅದರಿಂದಲೇನೆ ಒಂದು ಅರ್ಧ ತೇಜಸ್ಸು ಒಂದು ಕಡಿಮೆ ಆಗಿಬಿಟ್ಟಿರತ್ತೆ ಅಂತ ಅರ್ಥ. ಲೋಕ ಧಿಕ್ಕಾರ ಸಂದಗ್ಧಂ ಅಂದ್ರೆ ಲೋಕ ಅಂದ್ರೆ ಪ್ರಜೆಗಳು ಧಿಕ್ಕಾರ ಹಾಕಿ 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 ಅದರಿಂದಲೇ ಸಂದಗ್ಧನಾಗಿ ಬಿಟ್ಟಿರ್ತಾನೆ ಅಂತ. ಧಿಕ್ಕಾರ ಎಂಬ ಬೆಂಕಿಯಲ್ಲಿ ಸುಟ್ಟು ಹೋಗ್ಬಿಟ್ಟಿರ್ತಾನೆ. ಅಂಥವನನ್ನ ಆಮೇಲೆ ನಾವು ನಮ್ಮ ತೇಜಸ್ಸಿನಿಂದ ಸುಟ್ಟು ಬಿಡೋಣ ಅಂತ ಈ ರೀತಿ ಋಷಿಮುನಿಗಳೆಲ್ಲ ಆಲೋಚನೆಯನ್ನ ಮಾಡ್ತಾ ಇದ್ದಾರೆ. ಸಾಂತ್ವಿತೋ ಯದಿನೋ ವಾಚಂ ನ ಗ್ರಹೀಷ್ಯತ್ಯ ಧರ್ಮಕೃತೆ ಲೋಕಧಿಕ್ಕಾರ ಸಂದಗ್ಧಂ ದಹಿಷ್ಯಾಮಸ್ವ ತೇಜಸ. ಏವಂ ಅಧ್ಯವಸಾಯೈನಂ ಮುನಯೋ ಗೂಢಮನ್ಯವಃ
ಉಪವ್ರಜ್ಯಾಬ್ರುವನ್ ವೇನಂ ಸಾಂತ್ವಯಿತ್ವಾಥ ಸಾಮಭಿಃ. ಹೀಗೆ ಋಷಿಮುನಿಗಳೆಲ್ಲ ನಿಶ್ಚಯ ಮಾಡಿದ್ರು. ನಾವಂತೂ ಸಮಾಧಾನವನ್ನ ಹೇಳೋದಂತೂ ಹೇಳಿಬಿಡೋಣ. ಹೇಳಿದ್ರು ಕೇಳಲಿಲ್ಲ ಅಂತಂದ್ರೆ ಆಮೇಲೆ ಅವನನ್ನ ಸುಟ್ಟು ಹಾಕೋಣ. ನಾವಾಗಿಯೇ ನಾವು ಅವನನ್ನ ತಿಳಿದು ರಾಜನನ್ನಾಗಿ ಮಾಡಿಬಿಟ್ವಿ. ಆ ಪಾಪ ನಮಗೆ ಬರಬಾರದು. ಅವನು ಮಾಡಿದ ಅಧರ್ಮದ ಪಾಪ ನಮಗೆ ಅಂಟುಕೊಳ್ಬಾರದು. ಅದಕ್ಕೆ ನಾವಂತೂ ಅವನಿಗೆ ಬುದ್ಧಿವಾದ ಹೇಳೋದನ್ನ ಹೇಳಿಬಿಡೋಣ ಅಂತ ಸಾಮದಿಂದಲೇನೆ, ಅಂದ್ರೆ ಸಮಾಧಾನದಿಂದ, ಸಾಮ ಆಮೇಲೆ ದಾನ, ಭೇದ, ದಂಡ ಅಂತ ಹೀಗೆ 4 ಉಪಾಯಗಳು. ಅದರಲ್ಲಿ ಮೊದಲು ಸಾಮೋಪಾಯದಿಂದಲೇನೆ ಮಾಡಬೇಕು. ಹಾಗಾಗಿ ಸಾಮಭಿಹಿ ಸಾಂತ್ವಯಿತ್ವ, ಸಾಮ ಎಂಬ ಉಪಾಯದಿಂದ, ಸಮಾಧಾನದ ಮಾತುಗಳಿಂದ ಆ ವೇನನ ಹತ್ತಿರ ಹೋಗಿ ತಮ್ಮಲ್ಲಿರ್ತಕ್ಕಂತಹ ಕೋಪವನ್ನ ಪ್ರಕಟಪಡಿಸದೆ ತಿಳುವಳಿಕೆಯ ಮಾತುಗಳನ್ನ ಆ ವೇನನಿಗೆ ಹೇಳ್ತಾ ಈ ಮುಂದೆ ಹೇಳುವ ಮಾತುಗಳನ್ನ ಹೇಳಿದ್ರು. ಅವರಿಗೆಲ್ಲ ಕೋಪ ಇದೆ ಅವನ ಮೇಲೆ, ಆದರೆ ಆ ಕೋಪವನ್ನ ಪ್ರದರ್ಶನ ಮಾಡಲಿಲ್ಲಂತೆ. ಗೂಢಮನ್ಯವಃ ಅಂತಾರೆ. ಗೂಢಮನ್ಯವಃ ಅಂದ್ರೆ ಮನ್ಯು ಅಂದ್ರೆ ಕೋಪ. ಆ ಮನ್ಯು ಏನಿದೆ ಕೋಪವನ್ನ ಅವರು ಪ್ರಕಟ ಮಾಡಲಿಲ್ಲ, ಗೂಢವಾಗಿ ಒಳಗೆ ಇಟ್ಟುಕೊಂಡಿದ್ರು, ಮಾತಿನಲ್ಲಿ ತೋರಿಸ್ಲಿಲ್ಲ ಅವರು. ಮೊದಲು ಸಾಮಭಿಹಿ ಸಾಂತ್ವಯಿತ್ವ, ಸಮಾಧಾನದ ಮಾತುಗಳಿಂದ ಅವನಿಗೆ ತಿಳುವಳಿಕೆ ಹೇಳ್ತಾ ಇದ್ದಾರೆ ಅಷ್ಟೆ. ಒಳಗೆ ಕೋಪ ಇದೆ, ಆ ಕೋಪವನ್ನ ಪ್ರದರ್ಶನ ಮಾಡಲಿಲ್ಲ. ಗೂಢಮನ್ಯವಃ ಮುನಯಃ, ಒಳಗಡೆ ಕೋಪ ಇದೆ, ಆ ಕೋಪವನ್ನು ತೋರಿಸಿಕೊಳ್ಳದೆ ಆ ಮುನಿಗಳೆಲ್ಲ ಸಮಾಧಾನದಿಂದ ತಿಳುವಳಿಕೆಯನ್ನ ಹೇಳಿದ್ರು. ಏವ ಮಧ್ಯವಸಾಯೈನಂ ಮುನಯೋ ಗೂಢಮನ್ಯವಃ ಉಪವ್ರಜ್ಯಾಬ್ರುವನ್ವೇನಂ ಸಾಂತ್ವಯಿತ್ವಾಥ ಸಾಮಭಿಃ ನೃಪವರ್ಯ ನಿಬೋಧೇದಂ ವಿದ್ಧಿ ವಿಜ್ಞಾಪಯಾಮಭೋಃ ಆಯುಶ್ರೀ ಬಲಕೀರ್ತೀನಾಂ ತವ ತಾತ ವಿವರ್ಧನಂ. ಋಷಿಮುನಿಗಳೆಲ್ಲ ಹೇಳ್ತಾ ಇದ್ದಾರೆ, ನಮ್ಮ ಪ್ರೀತಿಯ ರಾಜಶ್ರೇಷ್ಠನೇ ಅಂತ ಸಂಬೋಧನೆ ಮಾಡ್ತಾರೆ. ನೃಪವರ್ಯ ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ. ನೃಪವರ್ಯ ಅಂದ್ರೆ ರಾಜಶ್ರೇಷ್ಠನೇ ಅಂತ ಅರ್ಥ. ಇದು ಔಪಚಾರಿಕವಾಗಿ ಹೇಳುವ ಒಂದು ಮಾತು. ರಾಜರಿಗೆ ಸಂಬೋಧನೆ ಮಾಡುವಾಗ ಹೇಳ್ತಾರೆ. ಅದು ಅವರ ಒಳಗೆ ಇಲ್ಲ, ಮನಸ್ಸಿನಲ್ಲಿ ಇವನ್ ನೃಪವರ್ಯ ಅಲ್ಲ ಅಂತ ಗೊತ್ತಿದೆ. ಆದರೂ ರಾಜನ ಹತ್ರ ಮಾತಾಡುವಾಗ ಕ್ರಮ ಪ್ರಕಾರವಾಗಿ ಮಾತಾಡ್ತಾ ಇದ್ದಾರಷ್ಟೆ. ನೃಪವರ್ಯ, ಎಲೆ ರಾಜಶ್ರೇಷ್ಠನೇ, ನಾವು ನಿನ್ನತ್ರ ಈ ರೀತಿ ನಿವೇದನೆಯನ್ನ ಮಾಡ್ಕೊಳ್ತೇವೆ, ಕೇಳು. ನಿಬೋಧ ಇದಂ ವಿಜ್ಞಾಪಯಾಮ, ನಾವು ತಿಳಿಸ್ಕೊಳ್ತಾ ಇದ್ದೇವೆ, ನಿನಗೆ ವಿಜ್ಞಾಪನೆ ಮಾಡ್ಕೊಳ್ತಾ ಇದ್ದೇವೆ, ಕೇಳು. ನಾವು ಈಗೇನು ಹೇಳ್ತೇವೆ ಮುಂದೆ ಅದು ನಿನ್ನ ಆಯುಶ್ರೀ ಬಲಕೀರ್ತಿನಾಂ ವಿವರ್ಧನಂ, ನಿನ್ನ ಆಯುಷ್ಯ, ಸಂಪತ್ತು, ಬಲ, ಕೀರ್ತಿ ಮೊದಲಾದವುಗಳ ಅಭಿವೃದ್ಧಿಗೆ ಕಾರಣವಾಗ್ತದೆ. ನಾವು ಹೇಳೋದನ್ನ ನೀನು ಕೇಳು. ನಾವು ಹೇಳಿದಂತೆ ನೀನು ಕೇಳಿ ನಡೆದರೆ ಅದು ನಿನ್ನ ಆಯುಷ್ಯ, ಸಂಪತ್ತು, ಬಲ, ಕೀರ್ತಿ ಮೊದಲಾದವುಗಳನ್ನೆಲ್ಲ ಅಭಿವೃದ್ಧಿ ಮಾಡ್ತಕ್ಕಂಥದ್ದು. ಹಾಗಾಗಿ ಎಲೆ ರಾಜಶ್ರೇಷ್ಠ, ನಾವು ನಿವೇದನೆ ಮಾಡ್ಕೊಳ್ತಾ ಇದ್ದೇವೆ, ಅದನ್ನ ಕೇಳು. ನೃಪವರ್ಯ ನಿಬೋಧೇದಂ ಯದ್ಧಿ ವಿಜ್ಞಾಪಯಾಮಭೋಃ ಆಯುಶ್ರೀ ಬಲಕೀರ್ತೀನಾಂ ತವ ತಾತ ವಿವರ್ಧನಂ ಧರ್ಮ ಆಚರಿತ ಪುಂಸಾಂ
ವಾಂಗ್ಮನಃಕಾಯ ಬುದ್ಧಿಭಿಃ ಲೋಕಾನ್ ವಿಶೋಕಾನ್ ವಿತರತಿ ಅಪ್ಯಾನಂತ್ಯಮಸಂಗಿನಾಂ. ಋಷಿಮುನಿಗಳು ತಮ್ಮ ಮಾತನ್ನ ಮುಂದುವರಿಸ್ತಾ ಹೇಳ್ತಾರೆ, ರಾಜ, ಮಾತು, ಮನಸ್ಸು, ಶರೀರ ಮತ್ತು ಬುದ್ಧಿಗಳಿಂದ ಆಚರಣೆ ಮಾಡಿರ್ತಕ್ಕಂತಹ ಧರ್ಮ ಮನುಷ್ಯರಿಗೆ ಶೋಕರಹಿತವಾದಂತಹ ಲೋಕವನ್ನ ನೀಡುತ್ತದೆ. ಒಳ್ಳೆ ಉತ್ತಮವಾದ ಲೋಕಗಳನ್ನ ತಂದು ಕೊಡ್ತದೆ ಧರ್ಮ ಅಂತನ್ನೋದು ಮನುಷ್ಯರಿಗೆ. ಶೋಕರಹಿತವಾದ ಧರ್ಮ, ಶೋಕರಹಿತವಾದ ಲೋಕಗಳು ಅದು ಸಿಗಬೇಕು ಅಂತಾದ್ರೆ ನಮ್ಮ ಮಾತು, ನಮ್ಮ ಮನಸ್ಸು ಮತ್ತು ನಮ್ಮ ಶರೀರ, ನಮ್ಮ ಬುದ್ಧಿಯಿಂದ ಧರ್ಮಾಚರಣೆಯನ್ನ ಮಾಡಬೇಕು. ನಾವು ಮಾಡಿದ ಧರ್ಮ ಆಚರಿತ ಪುಂಸಾಂ ವಾಂಗ್ಮನಃಕಾಯ ಬುದ್ಧಿಭಿಃ. ವಾಕ್, ಮನಸ್ಸು, ಕಾಯ, ಬುದ್ಧಿ ಇವುಗಳಿಂದ ಮಾಡುವ ಧರ್ಮ ಏನಿದೆ ಅದು ಆ ಮನುಷ್ಯನನ್ನ ಶೋಕರಹಿತವಾದ ಲೋಕಗಳು, ವಿಶೋಕಾನ್ ಲೋಕಾನ್, ಶೋಕರಹಿತವಾದ ಲೋಕಗಳನ್ನ ತಂದು ಕೊಡುತ್ತದೆ. ದುಃಖ ಇಲ್ಲದೆ ಇರತಕ್ಕಂತಹ ಲೋಕಗಳು, ಸ್ವರ್ಗಾದಿ ಲೋಕಗಳು ಅಂತ ಅರ್ಥ. ಅದನ್ನ ತಂದು ಕೊಡುತ್ತದೆ. ಅದನ್ನೇ ಅಂದ್ರೆ ಅದೇ ಧರ್ಮವನ್ನೇ ನಿಷ್ಕಾಮನೆಯಿಂದ ಮಾಡಿಬಿಟ್ರೆ ಮೋಕ್ಷವನ್ನು ತಂದು ಕೊಡ್ತದೆ. ಫಲಾಪೇಕ್ಷೆಯಿಂದ ನಾವು ಮಾಡಿದರೆ ಅಂತಹ ಉತ್ತಮವಾದ ಶೋಕರಹಿತವಾದ ಫಲಗಳನ್ನ, ಲೋಕಗಳನ್ನ ತಂದು ಕೊಡ್ತದೆ. ಅದೇ ಧರ್ಮ ನಾವು ನಿಷ್ಕಾಮನೆಯಿಂದ ಮಾಡಿಬಿಟ್ರೆ ಅದು ಮೋಕ್ಷವನ್ನೂ ತಂದು ಕೊಡ್ತದೆ. ನಮ್ಮ ವಾಂಗ್ ಮನಃಕಾಯ ಬುದ್ಧಿಗಳಿಂದ ಆಚರಣೆ ಮಾಡಿದ ಧರ್ಮ ನಿಷ್ಕಾಮನೆಯಿಂದ ಮಾಡಿದ್ದಾದರೆ ಅದು ಮೋಕ್ಷವನ್ನೇ ತಂದು ಕೊಡ್ತದೆ. ಅಸಂಗಿನಾಂ ಆನಂತ್ಯಂ ಅಂತ. ಆನಂತ್ಯಂ ಅಂದ್ರೆ ಮೋಕ್ಷ. ಅಸಂಗಿಗಳು ಅಂದ್ರೆ ಫಲ ಅಪೇಕ್ಷೆಯನ್ನ ಇಟ್ಟುಕೊಳ್ಳದೆ ಮಾಡ್ತಕ್ಕಂಥವ್ರು ನಿಷ್ಕಾಮ ಕರ್ಮಿಗಳು ಅಂತ ಅರ್ಥ. ಹೀಗೆ ನಿಷ್ಕಾಮ ಕರ್ಮಿಗಳು ತಮ್ಮ ವಾಕ್, ಮನಸ್ಸು, ಕಾಯ, ಬುದ್ಧಿಗಳಿಂದ ಮಾಡಿದ ಆಚರಣೆ ಮಾಡಿದ ಧರ್ಮ ಅದು ಅವರಿಗೆ ಮೋಕ್ಷವನ್ನೇ ತಂದು ಕೊಡ್ತದೆ. ಹಾಗಾದ್ರೆ ಮೊದಲು ಹೇಳಿದ್ದು ಸಕಾಮನೆಯಿಂದ ಮಾಡಿದ್ರೆ ವಿಶೋಕಾನ್ ಲೋಕಾನ್ ವಿತರತಿ, ಶೋಕರಹಿತವಾದ ಲೋಕಗಳನ್ನು ತಂದು ಕೊಡುತ್ತದೆ. ಧರ್ಮ ಆಚರಿತ ಪುಂಸಾಂ ವಾಂಗ್ಮನಃಕಾಯ ಬುದ್ಧಿಭಿಃ ಲೋಕಾನ್ ವಿಶೋಕಾನ್ ವಿತರತಿ ಅಥಾನಂತ್ಯಂ ಅಸಂಗಿನಾಂ. ಸತೇಮಾ ವಿನಶೇದ್ವೀರ ಪ್ರಜಾನಾಂ ಕ್ಷೇಮಲಕ್ಷಣಃ ಯಸ್ಮಿನ್ ವಿನಷ್ಟೇ ನೃಪತಿಃ ಐಶ್ವರ್ಯಾದವರೋಹತಿ. ವೀರ ಅಂತ ವೇನನನ್ನ ಸಂಬೋಧನೆ ಮಾಡ್ತಾ ಇದ್ದಾರೆ ಋಷಿಮುನಿಗಳು. ಎಲೆ ವೀರನೇ, ಪ್ರಜೆಗಳ ಕ್ಷೇಮಕ್ಕೆ ಕಾರಣವಾದಂತಹ ಆ ಧರ್ಮ ನಿನ್ನಿಂದ ನಾಶ ಆಗಬಾರದು. ಪ್ರಜಾನಾಂ ಕ್ಷೇಮ ಲಕ್ಷಣ ಸಹ ತೇ ಮಾ ವಿನಶೇತ್. ಪ್ರಜೆಗಳ ಕ್ಷೇಮ ಲಕ್ಷಣ, ಕ್ಷೇಮಕ್ಕೆ ಕಾರಣವಾದಂತಹ ಧರ್ಮ ಏನಿದೆ ಆ ಧರ್ಮ ನಿನ್ನಿಂದ ನಾಶ ಆಗಬಾರದು. ಯಾಕೆ ಅಂದ್ರೆ ಧರ್ಮ ಅಂತನ್ನೋದು ನಷ್ಟ ಆಗಿಬಿಟ್ರೆ ರಾಜನಾದ ನೀನೂ ಕೂಡ ಐಶ್ವರ್ಯದಿಂದ ಭ್ರಷ್ಟನಾಗಿ ಬಿಡ್ತಿದಿ. ಐಶ್ವರ್ಯಾದ ಅವರೋಹತಿ. ಧರ್ಮ ಇದ್ದರೆ ಮಾತ್ರ ರಾಜನಾಗಿರ್ತಕ್ಕಂತಹ ನೀನೂ ಕೂಡ ಐಶ್ವರ್ಯದಿಂದ ಕೂಡಿರ್ತಿದಿ. ಒಂದು ವೇಳೆ ಧರ್ಮ ನಾಶವಾಯಿತೋ ಆವಾಗ ನೀನೂ ಕೂಡ ಐಶ್ವರ್ಯದಿಂದ
ಭ್ರಷ್ಟನಾಗಿ ಬಿಡ್ತಿದಿ. ಹಾಗಾಗಿ ನಿನ್ನಿಂದ ಧರ್ಮ ಅಂತನ್ನೋದು ನಾಶವನ್ನ ಹೊಂದಬಾರದು. ಆ ಧರ್ಮ ಅಂತನ್ನೋದು ಪ್ರಜೆಗಳ ಕ್ಷೇಮವನ್ನ ಉಂಟು ಮಾಡ್ತಕ್ಕಂಥದ್ದು, ಪ್ರಜೆಗಳಿಗೆ ಕ್ಷೇಮ ಕಾರಣವಾಗಿರ್ತಕ್ಕಂಥದ್ದು ಧರ್ಮ. ಅಂತಹ ಧರ್ಮ ನಿನ್ನಿಂದ ನಾಶ ಆಗಬಾರದು ಅಂತ ಹೇಳ್ತಾ ಇದ್ದಾರೆ. ಸತೇಮಾ ವಿನಶೇದ್ವೀರ ಪ್ರಜಾನಾಂ ಕ್ಷೇಮ ಲಕ್ಷಣಃ ಯಸ್ಮಿನ್ ವಿನಷ್ಟೇ ನೃಪತಿ ಐಶ್ವರ್ಯಾದವರೋಹತಿ. ರಾಜನ್ ಅಸಾಧ್ವಮಾತ್ಯೇಭ್ಯಃ ಚೋರಾದಿಭ್ಯ ಪ್ರಜಾ ನೃಪಃ ರಕ್ಷನ್ ಯಥಾ ಬಲಿಂ ಗೃಹ್ಣನ್ ಇಹ ಪ್ರೇತ್ಯ ಚ ಮೋದತೆ. ರಾಜನ್, ಎಲೆ ರಾಜನೇ, ಆ ಧರ್ಮ ಹೇಗಿರ್ಬೇಕು ಅಂತ ಹೇಳ್ತೇನೆ ಕೇಳು ಅಂತಾರೆ. ಧರ್ಮ ಅಂತನ್ನೋದು ನಿನ್ನಿಂದ ನಾಶ ಆಗಬಾರದು. ಏನು ಧರ್ಮ ಅಂದ್ರೆ ಏನು? ಧರ್ಮಾಚರಣೆಯನ್ನ ಮಾಡೋದ್ರಿಂದ ಏನಾಗ್ತದೆ? ರಾಜ್ಯ ಅನ್ನೋದು ಹೇಗಿರ್ತದೆ, ಹೇಗೆ ಇರಬೇಕು, ಅದೆಲ್ಲವನ್ನೂ ಕೂಡ ಮುನಿಗಳು ಉಪದೇಶ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ದುಷ್ಟ ಮಂತ್ರಿಗಳು, ಕಳ್ಳರು ಮೊದಲಾದವರೆಲ್ಲ ಏನಿದ್ದಾರೆ ಅಂಥವರಿಂದ ಪ್ರಜೆಗಳನ್ನ ರಕ್ಷಣೆ ಮಾಡಬೇಕು. ಚೋರಾದಿಭ್ಯ ಅಸಾಧು ಅಮಾತೇಭ್ಯ, ಅಸಾಧುಗಳಾದ ಅಮಾತ್ಯರು, ಅಮಾತ್ಯರು ಅಂದ್ರೆ ಮಂತ್ರಿಗಳು, ಅಸಾಧುಗಳಾದ ಅಮಾತ್ಯರು ಅಂದ್ರೆ ಕೆಟ್ಟ ಮಂತ್ರಿಗಳು. ಕೆಟ್ಟ ಮಂತ್ರಿಗಳು ಮತ್ತು ದುಷ್ಟರಾದಂತಹ ಕಳ್ಳಕಾಕರೇನಿದ್ದಾರೆ ಅವರಿಂದ ಪ್ರಜೆಗಳನ್ನ ರಕ್ಷಣೆ ಮಾಡಬೇಕಾದವನು ರಾಜ. ಆ ಪ್ರಜೆಗಳನ್ನ ಇಂತಹ ದುಷ್ಟರಾದ ಮಂತ್ರಿಗಳಿಂದ ಮತ್ತು ಕಳ್ಳರಿಂದ ರಕ್ಷಣೆಯನ್ನ ಮಾಡ್ತಾ, ಪ್ರಜೆಗಳಿಂದ ತನಗೆ ನ್ಯಾಯವಾಗಿ ಬರಬೇಕಾದ ಏನೊಂದು ಕರ ಇದೆ, ಆದಾಯ, ಟ್ಯಾಕ್ಸ್, ಅದು ನ್ಯಾಯಯುತವಾಗಿ ಅದನ್ನ ಪಡಿಬೇಕು. ಪ್ರಜೆಗಳು ನ್ಯಾಯಯುತವಾಗಿ ಆದಾಯವನ್ನ ರಾಜನಿಗೆ ಕಟ್ಟಬೇಕು. ಆ ಆದಾಯ ಏನಿದೆ ಅಂದ್ರೆ ಪ್ರಜೆಗಳಿಂದ ಬಂದಂತಹ ಟ್ಯಾಕ್ಸ್ ಏನಿದೆ ಅದರ 1/6 ಭಾಗವನ್ನ ರಾಜ ಸ್ವೀಕಾರ ಮಾಡಬೇಕು. ಪ್ರಜೆಗಳು ನ್ಯಾಯಯುತವಾಗಿ ಏನೊಂದು ಕರವನ್ನ, ಆದಾಯವನ್ನ ರಾಜನಿಗೆ ಕಟ್ಟುತ್ತಾರೆ, ಅದರಲ್ಲಿ ಅದನ್ನು 6 ಭಾಗ ಮಾಡಬೇಕು. 6 ಭಾಗದಲ್ಲಿ 1 ಭಾಗವನ್ನ ರಾಜ ಸ್ವೀಕಾರ ಮಾಡಿದರೆ ಅಂತಹ ರಾಜ ಇಹ ಮತ್ತು ಪರ ಎರಡರಲ್ಲಿಯೂ ಕೂಡ ಸುಖವನ್ನ ಪಡೀತಾನೆ. ಪ್ರೇತ್ಯಚ ಮೋದತೆ, ಇಹ ಮತ್ತು ಪ್ರೇತ್ಯಚ ಮೋದತೆ ಅಂತ. ರಾಜನಾಗಿರ್ತಕ್ಕಂಥವನು ಪ್ರಜೆಗಳಿಂದ ಕರವನ್ನ ಸ್ವೀಕಾರ ಮಾಡಿ, ಆ ಕರದಲ್ಲಿ, ಆ ಕರದಿಂದ ಬಂದ ಆದಾಯ ಏನಿದೆ ಅದನ್ನ 6 ಭಾಗ ಮಾಡಿ ಆ 1/6 ಭಾಗವನ್ನ ಸ್ವೀಕಾರ ಮಾಡುವ ರಾಜ ಇಹ ಪರಗಳೆರಡರಲ್ಲಿಯೂ ಕೂಡ ಸುಖವನ್ನ ಪಡೀತಾನೆ. ಆ ಪ್ರಜೆಗಳನ್ನ ಚೆನ್ನಾಗಿ ರಕ್ಷಣೆ ಮಾಡಬೇಕು. ಕಳ್ಳರಿಂದ ಮತ್ತು ದುಷ್ಟ ಮಂತ್ರಿಗಳಿಂದ ಚೆನ್ನಾಗಿ ರಕ್ಷಣೆ ಮಾಡಿ, ಆ ರಕ್ಷಿತರಾದ, ಸುರಕ್ಷಿತರಾದ ಪ್ರಜೆಗಳು ನ್ಯಾಯಯುತವಾಗಿ ಏನೊಂದು ರಾಜ್ಯಕ್ಕೆ, ಬೊಕ್ಕಸಕ್ಕೆ ಅವರು ಕರವನ್ನ ಕಟ್ಟುತ್ತಾರೆ, ಆ ಕರದಲ್ಲಿ 1/6 ಭಾಗವನ್ನ ಸ್ವೀಕಾರ ಮಾಡ್ತಕ್ಕಂತಹ ರಾಜ ಅವನು ಈ ಲೋಕದಲ್ಲಿಯೂ ಮತ್ತು ಪರಲೋಕದಲ್ಲಿಯೂ ಕೂಡ ಸುಖವನ್ನ ಪಡೀತಾನೆ.
ವಿಜಯಧ್ವಜ ತೀರ್ಥರು ಈ ವಿಷಯವನ್ನ ಸ್ವಲ್ಪ ವಿಸ್ತಾರವಾಗಿ ಬರೆದಿದ್ದಾರೆ. ಬಲಿಂ ಗೃಹ್ಣನ್ ಅಂತ ಇದೆ ಅಲ್ಲಿ ಭಾಗವತದಲ್ಲಿ. ರಕ್ಷನ್ ಯಥಾ ಬಲಿಂ ಗೃಹ್ಣನ್ ಇಹ ಪ್ರೇತ್ಯ ಚ ಮೋದತೆ ಅಂತ ಇದೆ. ಬಲಿಂ ಗೃಹ್ಣನ್ ಅಂದ್ರೆ ಕರವನ್ನ ಸ್ವೀಕಾರ ಮಾಡೋದು ಅಂತ ಅರ್ಥ. ಪ್ರಜೆಗಳಿಂದ ಟ್ಯಾಕ್ಸ್ ಪಡೆಯೋದು ರಾಜ. ಅದು ಎಷ್ಟು ಪಡಿಬೇಕು? ಷಷ್ಠಾಂಶಂ ಬಲಿಂ ಕರಂ ತತ್ತುಷ್ಟ್ಯಾ ಕಿಂ ಫಲಂ ಸ್ಯಾತ್ ಇತ್ರಾಹ ತಸ್ಮಿನ್ನಿತಿ ಅಂತ. 6ನೇ 1 ಅಂಶ ಬಲಿಯನ್ನ ಸ್ವೀಕಾರ ಮಾಡಬೇಕು. ಬಲಿ ಅಂದ್ರೆ ಕರ. ಪ್ರಜೆಗಳಿಂದ ಬಂದಂತಹ ಕರದಲ್ಲಿ 6ನೇ 1 ಅಂಶವನ್ನ ಸ್ವೀಕಾರ ಮಾಡಿ ಅದರಿಂದ ಅವನು ಏನು ಫಲ ಪಡಿತಾನೆ ಅಂದ್ರೆ ಇಹ ಮೋದತೆ ಪ್ರೇತ್ಯಚ ಮೋದತೆ. ಈ ಲೋಕದಲ್ಲೂ ಮತ್ತು ಪರಲೋಕದಲ್ಲಿಯೂ ಕೂಡ ಅದರಿಂದ ಅವನು ಸುಖವನ್ನ ಪಡಿತಾನೆ. ರಾಜನ್ ಅಸಾಧ್ವಮಾತ್ಯೇಭ್ಯಃ ಚೋರಾದಿಭ್ಯ ಪ್ರಜಾ ನೃಪಃ ರಕ್ಷನ್ ಯಥಾ ಬಲಿಂ ಗೃಹ್ಣನ್ ಇಹ ಪ್ರೇತ್ಯ ಚ ಮೋದತೆ. ಸಾಕು. ಮುಂದೆ ಇನ್ನು ಅವರ ಮಾತು ಮುಂದುವರಿತದೆ. ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ನಮಸ್ಕಾರ. ಗುರುಗಳೇ. ನಮಸ್ಕಾರ.